ಇದೊಂದು ಬ್ರದರ್ ಟು ಬ್ರದರ್. ನಾನ್ ನಿಮ್ ಟೈಮ್ ಒಳಗೆ ನೀವೇನ್ ಸರ್ಚ್ ಮಾಡತ್ತಿರ್ಲಿ ಇಂಥದ್ ನಾ ಸರ್ಚ್ ಮಾಡುವ ಭಾಳ ಡಿಸಪಾಯಿಂಟ್ ಆಗೇನಿ. ನಂಗೆ ಯಾರು ಕರೆಕ್ಟ್ ಆಗಿ ಗೈಡ್ ಮಾಡಿಲ್ಲ. ಸೊ ಒಬ್ಬ ಬ್ರದರ್ ಟು ಬ್ರದರ್ ನಾನು ಗೈಡ್ ಮಾಡತ್ತೀನಿ ಈ ವಿಡಿಯೋ ಒಳಗೆ. ನೀವು ನೋಡಿರೋ 1000 ವಿಡಿಯೋ ಒಳಗೆ ಇದೊಂದು ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡಕ್ ಸಾಧ್ಯ ಐತಿ. ನೀವು ನಿಜವಾಗ್ಲೂ 100% ನಿಮ್ ಸ್ಕಿನ್ ನ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು. ನಿಮ್ ಸ್ಕಿನ್ ನ ಬೆಟರ್ ಟೆಕ್ಸ್ಚರ್, ಬೆಟರ್ ಕ್ವಾಲಿಟಿಗೆ ತಗೊಂಡ್ ಹೋಗ್ಬೇಕಂತ ನಿಮ್ ತಲೆ ಒಳಗಿದ್ರ ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈ ವಿಡಿಯೋ ಒಳಗೆ ನಾ ಯಾವ್ದು ಅದನ್ನ ಮಿಕ್ಸ್ ಮಾಡಿ ಹಚ್ಕೋರಿ, ಇದನ್ನ ಮಿಕ್ಸ್ ಮಾಡ್ಕೋರಿ ಏನು ಹೇಳಲ್ಲ. ಇದೊಂದು ಪ್ರಾಕ್ಟಿಕಲ್ ರಿಯಲಿಸ್ಟಿಕ್ ವಿಡಿಯೋ. ನನಗ್ ಹೆಲ್ಪ್ಫುಲ್ ಆಗಿದ್ದ ಒಂದು ಟೈಮ್ ಒಳಗೆ ನೀವೇನ್ ನೋಡತ್ತೀರಿ ಈ ಫೋಟೋ ಒಳಗಿದ್ದ ಇಂಥವ್ 100 ವಿಡಿಯೋಸ್ ನೋಡಿದ್ದ. ಆದ್ರೆ ಬಟ್ ಏನು ರಿಸಲ್ಟ್ಸ್ ಬರ್ಲಿಲ್ಲ. 1000 ಗಂಟ್ಲೆ ಎಲ್ಲ ಪ್ರಾಡಕ್ಟ್ಸ್ ಮೇಲೆ ಖರ್ಚು ಮಾಡಿದ್ದ, ಏನು ರಿಸಲ್ಟ್ಸ್ ಬರ್ಲಿಲ್ಲ. ಬಟ್ ಅದೇ 3-4 ವರ್ಷ ತಗೊಂತ ನನಗೆ ಫಿಗರ್ ಔಟ್ ಮಾಡಕ ಹೆಂಗ್ ರಿಯಲ್ ಆಗಿ ಹೆಂಗ್ ವರ್ಕ್ ಆಕೈತಿ, ಏನ್ ವರ್ಕ್ ಆಕೈತಿ. 2025 ಇನ್ನೂ ಕಲರ್ ಡಿಸ್ಕ್ರಿಮಿನೇಷನ್ ಹೋಗಿಲ್ಲ. ಎಲ್ಲಾರ್ಗೂ ಅನಿಸ್ತೈತಿ ಯಾರ ವೈಟ್ ಇದ್ದವ್ರು ನೋಡಿದ್ಲಿಕ್ಕೆ ವಾವ್ ಎಷ್ಟ್ ಚಂದ ಅದಾರಲ್ಲ ಅಂತಂದು. ಅವ್ರ ಸ್ಕಿನ್ ಅಷ್ಟು ಬ್ರೈಟ್ ಆಗಿರ್ತೈತಿ. ಸೊ ಎಲ್ಲಾರ್ಗು ಫೀಲ್ ಆಗ್ತೈತಿ ನನ್ನ ಸ್ಕಿನ್ ಹಂಗ್ ಗ್ಲೋಯಿಂಗ್ ಇರ್ಬೇಕು. ಎಲ್ಲಾರು ಹೇಳ್ತಾರ ಸ್ಕ್ರಬ್ ಮಾಡ್ಕೋರಿ, ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ರಿ, ಬಿಸ್ಲಿಗೆ ಹೋಗ್ಬೇಡ್ರಿ, ಸನ್ಸ್ಕ್ರೀನ್ ಯೂಸ್ ಮಾಡ್ರಿ. ನಾ ಎಲ್ಲಾ ಮಾಡಿದ್ದೆ. ಎಲ್ಲಾ ಮಾಡಿದ್ಮೇಲೂ ನಂಗೆ ರಿಸಲ್ಟ್ಸ್ ಬರ್ಲಿಲ್ಲ, ನನ್ನ ಸ್ಕಿನ್ ಗ್ಲೋ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಏನೂ ಆಗ್ಲಿಲ್ಲ. ನೀವು ಬ್ಲೈಂಡ್ ಆಗಿ ನಿಮ್ ಯಾರು ವಿಡಿಯೋಸ್ ನೋಡಿ, ಬ್ಲೈಂಡ್ ಆಗಿ ಯಾರ್ಯಾರ್ದು ವಿಡಿಯೋಸ್ ನೋಡಿ ಕಲರ್ ಚೇಂಜ್ ಆಕೈತಂದ್ ಬ್ಲ್ಯಾಕ್ ಸ್ಕಿನ್ ಇದ್ದಿದ್ ನಂದು ವೈಟ್ ಸ್ಕಿನ್ ಆಕೈತಿ, ನಾ ಬ್ಲ್ಯಾಕ್ ಇದ್ದ ವೈಟ್ ಆಗ್ತೇನಂದ್ ನಿಮ್ ತಲೆಯೊಳಗಿದ್ರ ಅದ್ ಈ ವಿಡಿಯೋ ಬಂದ್ ಮಾಡ್ಬಿಡ್ರಿ. ಅಂತ ವಿಡಿಯೋಸ್ ಇವತ್ತ ಸ್ಟಾಪ್ ಮಾಡ್ರಿ ನೋಡೋದು. ಯಾವ್ದ ಕಾರಣಕ್ಕೂ ಬ್ಲ್ಯಾಕ್ ಇದ್ದಿದ್ದು ವೈಟ್ ಮಾಡ್ಬೇಕು ಇಂಪಾಸಿಬಲ್. ನ್ಯಾಚುರಲ್ ಆಗಿ ಸಾಧ್ಯನ ಇಲ್ಲ. ನೀವು ಹುಟ್ಟದಾಗ ಏನಾದ್ರು ವೈಟ್ ಇದ್ರಿ, ಬೈ ಏಜ್ ನಿಮ್ದು ಏನಾದ್ರು ಸನ್ ಡ್ಯಾಮೇಜ್ ಇಲ್ಲ ಅಂದ್ರೆ ಟ್ಯಾನ್ ಆಗಿ ಏನಾದ್ರು ನಿಮ್ ಕಲರ್ ಬ್ಲ್ಯಾಕ್ ಆಗಿತ್ತು, ಅದನ್ನ ನೀವು ವಾಪಸ್ ರೀಗೇನ್ ಮಾಡ್ಕೋಬಹುದು ನಿಮ್ ಕಲರ್. ಬಟ್ ನೀವು ಹುಟ್ಟದಾಗಿಂದ ಬ್ಲ್ಯಾಕ್ ಅದಿರಿ, ನಿಮ್ ಕಲರ್ ನ ವೈಟ್ ಮಾಡ್ಕೋತೀನಿ ಕಂಪ್ಲೀಟ್ಲಿ ಅಂದ್ರೆ ಇಟ್ಸ್ ಇಂಪಾಸಿಬಲ್ ಗೈಸ್. ಸೊ ಪಾಯಿಂಟಿಗೆ ಬರೋಣ. ನಾ ಆ ಟೈಮ್ ಒಳಗೆ ಕಾಲೇಜ್ ಒಳಗೆ 2 ವರ್ಷ ಇದ್ದ. AC ಕ್ಲಾಸ್ ರೂಮ್, ಹಾಸ್ಟೆಲ್, ನಮ್ಗೆಲ್ಲೂ ಹೊರಗೆ ಬಿಡ್ತಿದ್ದಿಲ್ಲ. ಬಟ್ ಆದ್ರೂ ನನ್ನ ಕಲರ್ ವಾಪಸ್ ರೀಗೇನ್ ಆಗ್ಲಿಲ್ಲ. ನಾನು ಹಂಗೆ ಡಾರ್ಕ್ ಇದ್ದೆ, ನನ್ನ ಸ್ಕಿನ್ ಗ್ಲೋ ಬರ್ಲೇ ಇಲ್ಲ. ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೆ, ಮಂತ್ಲಿ ಒಂದೊಂದು ಹೊಸ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೆ, ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಮೇಲೆ ಎಲ್ಲ ಖರ್ಚು ಮಾಡೀನಿ. ಬಟ್ ಯಾವ್ದು ನನಗೆ ರಿಸಲ್ಟ್ಸ್ ತಂದು ಕೊಡ್ಲಿಲ್ಲ. ರಿಸಲ್ಟ್ಸ್ ತಂದು ಕೊಟ್ಟಿದ್ದೇನಂತಂದ್ರ ಲಾಸ್ಟ್ ವರ್ಗು ನೋಡ್ರಿ. ಈ ವಿಡಿಯೋಸ್ ಒಳಗೆ ನಾನು ಏನ್ ಹೇಳ್ತೀನಿ ಇದು ನನ್ನ ಲೈಫ್ ಚೇಂಜ್ ಮಾಡೈತಿ, ನಿಮ್ ಲೈಫು ಚೇಂಜ್ ಮಾಡ್ತೈತಿ. ನಾನು 100% ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ. ಲಾಸ್ಟ್ ವರ್ಗು ವಿಡಿಯೋ ನೋಡ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಫಸ್ಟ್ ಡಯಟ್. ಏನಿವ ಸ್ಕಿನ್ ಬಗ್ಗೆ ಮಾತಾಡತನ, ಡಯಟ್ ಬಗ್ಗೆ ಹೇಳತನ. ಒಂದಿಷ್ಟು ಮಂದಿ ಈಗ ಸ್ಕಿಪ್ ಮಾಡಿ ಹೋಗ್ತಿರ್ಬೋದು. ಸ್ಕಿಪ್ ಮಾಡ್ತಿದ್ರೆ ಮಾಡ್ರಿ, ಇಲ್ಲ ನೆಕ್ಸ್ಟ್ ವಿಡಿಯೋ ನೋಡ್ತಿದ್ರೆ ನೋಡ್ರಿ. ಇಟ್ ಈಸ್ ಅ ಟ್ರೂತ್ ಗೈಸ್. ಫಸ್ಟ್ ಡಯಟ್, ಮೇನ್ ಬರುದ ಡಯಟ್. ನೀವೇನ್ ಹೊಟ್ಟಿಗೆ ತಿಂತೀರಿ ನೋಡ್ರಿ ಗೈಸ್. ಸ್ಕಿನ್ ನಾವು ಹೊರಗಿಂತ ಎಷ್ಟು ಅಪ್ಲೈ ಮಾಡ್ಕೋತೀವಿ ಅನ್ನೋದಕ್ಕಿಂತ ನಾವು ಒಳಗಿಂದ ಎಷ್ಟು ಹೆಲ್ದಿ ಇಡ್ತೇವೆ ಅನ್ನೋದು ಸ್ಕಿನ್ ಭಾಳ ಇಂಪಾರ್ಟೆಂಟ್. ನಮ್ ಗಟ್ ಹೆಲ್ತ್ ಎಷ್ಟು ಕ್ಲೀನ್ ಆಗಿರ್ತೈತಿ, ಎಷ್ಟು ಹೆಲ್ದಿ ಆಗಿರ್ತೈತಿ, ಅದು ನಮ್ ಸ್ಕಿನ್ ಮೇಲೆ ತೋರಿಸುತ್ತ. ನಮ್ ಸ್ಕಿನ್ ಅವಾಗ ಆಟೋಮೆಟಿಕ್ ಆಗಿ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗೈತಿ ಗೈಸ್. ನಾನು 2 ವರ್ಷನೂ ಸನ್ ಎಕ್ಸ್ಪೋಜರ್ ತಗೊಂಡಿಲ್ಲ ಜಾಸ್ತಿ. ನಾನು 2 ವರ್ಷನೂ ಜಾಸ್ತಿ ಹೊರಗೆ ಬಿಸಿಲಾಗ ಹೋಗಿಲ್ಲ. ಆದ್ರೂ ನಾನು ಸ್ಕಿನ್ ರಿಕವರ್ ಆಗಿಲ್ಲ. ಯಾಕಂತಂದ್ರೆ ನನ್ನ ಗಟ್ ಹೆಲ್ತ್ ಚಲೋ ಇರಲಿಲ್ಲ. ನಾನು ನೀಟಾಗಿ ಡಯಟ್ ತಿಂತಿದ್ದಿಲ್ಲ. ನಾನು ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ ಇದ್ದಿದ್ದು ಡಯಟ್ನ ತಿಂತಿದ್ದಿಲ್ಲ. ಸೊ ನನ್ಗೆ ಅವಾಗ ಏನು ವಿಸಿಬಲ್ ರಿಸಲ್ಟ್ಸ್ ಬರಲಿಲ್ಲ. ನಾನು ಯಾವಾಗ ನನ್ನ ಮ್ಯಾಕ್ರೋ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್, ವಿಟಮಿನ್ಸ್ ಅವು ಏನೇನು ಇರ್ತಾವು, ಹಸಿ ತರಕಾರಿ, ನೀವೇನು ಸಪ್ಲಿಮೆಂಟ್ಸ್ ತಗೊಳ್ಳೋದು ಬೇಕಾಗಿಲ್ಲ ಗೈಸ್. ಬರೀ ತರಕಾರಿ, ಫ್ರೂಟ್ಸ್, ಎಲ್ಲ ತರ ಹೋಲ್ ಫುಡ್ ತಿನ್ರಿ. ಅವಾಗ ನಿಮ್ದು ಆಟೋಮೆಟಿಕ್ ಸ್ಕಿನ್ ಗ್ಲೋ ಬರಕ್ ಸ್ಟಾರ್ಟ್ ಆಕೈತಿ. ಟ್ರಸ್ಟ್ ಮೀ ಗೈಸ್. 1 ತಿಂಗಳು ನಾ ಈ ವಿಡಿಯೋ ಒಳಗೆ ಏನೇನು ಸ್ಟೆಪ್ಸ್ ಹೇಳ್ತೀನಿ 1 ತಿಂಗಳು ಫಾಲೋ ಮಾಡಿ ನೋಡ್ರಿ. 1 ತಿಂಗಳೊಳಗೆ ಏನಾದ್ರು ನಿಮ್ಗೆ ವಿಸಿಬಲ್ ರಿಸಲ್ಟ್ಸ್ ಬಂದಿಲ್ಲ ಅಂತಂದ್ರೆ ಬಂದ್ ಕಮೆಂಟ್ ಮಾಡ್ರಿ ಅವತ್ತ. ಸೊ ಫಸ್ಟ್ ಡಯಟ್, ಎಲ್ಲ ವೆಜಿಟೇಬಲ್ಸ್ ತಿನ್ರಿ, ಎಲ್ಲ ಫ್ರೂಟ್ಸ್ ತಿನ್ರಿ, ಎಲ್ಲ ತರ ಆದ್ರೆ ಕ್ಲೀನ್ ತಿನ್ರಿ. ಜಾಸ್ತಿ ಜಂಕ್ ಫುಡ್, ನಾನು ಸಿಕ್ಕಾಪಟ್ಟೆ ಜಂಕ್ ಫುಡ್ ತಿಂತಿದ್ದೆ. ಜಂಕ್ ಫುಡ್ ಅವಾಯ್ಡ್ ಮಾಡ್ರಿ. ಆಮೇಲೆ
ಹೊರಗೆ ತಿನ್ನೋದು ಅವಾಯ್ಡ್ ಮಾಡ್ರಿ, ಮನಿ ಒಳಗೆ ತಿನ್ರಿ, ಹೆಲ್ದಿ ಇದ್ದಿದ್ದು ತಿನ್ರಿ, ನಿಮ್ಮ ಗಟ್ಟಿಗೆ ಯಾವ್ದು ಸಾಫ್ಟ್ ಅನ್ಸುತ್ತೆ, ಯಾವ್ದು ಹೆಲ್ದಿ ಅನ್ಸುತ್ತೆ ಅದನ್ನ ತಿನ್ರಿ. ಆಮೇಲೆ ಡಯಟ್ ಒಳಗೆ ಮೇನ್ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗಿದ್ದ ಆಂಟಿ ಆಕ್ಸಿಡೆಂಟ್ ರಿಚ್ ಇದ್ದಿದ್ದು ಫುಡ್. ನೀವು ಗೂಗಲರ ಮಾಡ್ರಿ, ಆಂಟಿ ಆಕ್ಸಿಡೆಂಟ್ ಇದ್ದಿದ್ದು ಫುಡ್ ಅಂತಂದು ಬರ್ತೈತಿ. ವಿಟಮಿನ್ ಸಿ ರಿಚ್ ಇದ್ದಿದ್ದು ಲೆಮನ್ ಆಗಿರ್ಬೋದು, ಆಮೇಲೆ ಆರೆಂಜ್ ಆಗಿರ್ಬೋದು. ವಿಟಮಿನ್ ಸಿ ಇದ್ದಿದ್ದು ಫುಡ್ ಭಾಳ ಕನ್ಸ್ಯೂಮ್ ಮಾಡ್ರಿ. ಆಮೇಲೆ ವಿಟಮಿನ್ ಸಿ ಇದ್ದು ನೀವು ಕ್ಯಾಪ್ಸೂಲ್ ಬರ್ತಾವ, ಸಪ್ಲಿಮೆಂಟ್ ತಗೋಬಹುದು. ವಿಟಮಿನ್ ಸಿ ಸಪ್ಲಿಮೆಂಟ್ ಬರ್ತೈತೆ, ಸಪ್ಲಿಮೆಂಟ್ನು ತಗೋಬಹುದು ನೀವು. ಅದೇನು ಭಾಳ ಕಾಸ್ಟ್ಲಿನೂ ಇಲ್ಲ, ಎಲ್ಲ ಮೆಡಿಕಲ್ ಶಾಪ್ ಒಳಗೂ ಸಿಗ್ತೈತಿ. ಲಿಮ್ಸಿ ಏನೋ ಐತದ ಸಮಥಿಂಗ್, ತೋರಿಸ್ತೇನೆ ನಾನು ನಿಮ್ಗೆ, ಕಮೆಂಟ್ ಒಳಗೆ ಹಾಕಿರ್ತೀನಿ, ಇಲ್ಲ ಇಲ್ಲಿ ಫೋಟೋ ಹಾಕ್ತೀನಿ ಅಂತ ನಿಮ್ಗೆ. ಆಮೇಲೆ ಒಮೆಗಾ 3 ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ನಿಮ್ಮ ಸ್ಕಿನ್, ನಿಮ್ಮ ಹೇರ್ ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕಂದ್ರೆ ಮೇನ್ ಬೇಕಾಗಿ ಒಮೆಗಾ 3 ಭಾಳ ಹೆಲ್ಪ್ ಮಾಡ್ತೈತಿ. ಒಮೆಗಾ 3 ರಿಚ್ ಇರೋದಂದ್ರೆ ನೀವು ನ್ಯಾಚುರಲ್ ಸೋರ್ಸ್ ಹೊಕ್ಕಿನಂದ್ರೆ ಫ್ಲಾಕ್ ಸೀಡ್ಸ್ ತಗೋಬಹುದು, ನಟ್ಸ್. ಆಮೇಲೆ ನಾನ್ ವೆಜಿಟೇರಿಯನ್ ಇದ್ರೆ ಫಿಶ್ ಒಳಗೆ ಒಮೆಗಾ 3 ಇರ್ತೈತಿ ಜಾಸ್ತಿ. ಫಿಶ್ ತಿನ್ರಿ ಜಾಸ್ತಿ. ಆಮೇಲೆ ಇಲ್ಲ ಫಿಶ್ ತಿನ್ನಕ್ ಆಗಂಗಿಲ್ಲ ಡೈಲಿ ಅಂತಂದ್ರೆ ಒಮೆಗಾ 3 ಫಿಶ್ ಆಯಿಲ್ ಸಪ್ಲಿಮೆಂಟ್ ಬರ್ತೈತಿ, ಅದನ್ನ ಕನ್ಸ್ಯೂಮ್ ಮಾಡ್ರಿ. ಡೈಲಿ ಒಂದು ಬ್ರೇಕ್ಫಾಸ್ಟ್ ಜೊತೆ ಒಂದು ಒಮೆಗಾ 3 ಸಪ್ಲಿಮೆಂಟ್ ತಗೋರಿ, ಕ್ಯಾಪ್ಸೂಲ್ ಬರುತ್ತೆ ಒಂದು. ಆಮೇಲೆ ನೀರ್ ಜಾಸ್ತಿ ಕುಡೀರಿ ಗೈಸ್. ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ದಿನಕ್ಕೆ ಏನಿಲ್ಲ ಅಂದ್ರೂ ಮಿನಿಮಮ್ 3 ಲೀಟರ್ಸ್ ನೀರ್ ಕುಡೀರಿ. 3 ಲೀಟರ್ ಏನ್ ಫುಲ್ ಹುಯಿ ಅಂತ ನೀರ್ ಕುಡಿ ಅಂತ ಹೇಳತ್ತಿಲ್ಲ, ನೀರ್ ಕುಡೀರಿ. 3 ಲೀಟರ್ ನೀರ್ ಕುಡೀರಿ ಒಂದ್ ದಿನಕ್ಕೆ. ಇದು ನಿಮ್ ಬಾಡಿ ಒಳಗಿಂದ ಟಾಕ್ಸಿನ್ಸ್ ಏನ್ ಪ್ರೊಡ್ಯೂಸ್ ಆಗಿರ್ತೈತಿ ಅದೆಲ್ಲ ಫ್ಲಶ್ ಔಟ್ ಮಾಡಕ್ ಹೆಲ್ಪ್ ಮಾಡ್ತೈತಿ. ನಿಮ್ ಬಾಡಿ ಒಳಗ್ ಬ್ಯಾಡ್ ಟಾಕ್ಸಿನ್ಸ್ ಅದೆಲ್ಲ ರಿಲೀಸ್ ಆದ್ಮೇಲೆ ನಿಮ್ ಸ್ಕಿನ್ ಗ್ಲೋ ಬರ್ತೈತಿ. ಅಂಡ್ ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ? ಸ್ಲೀಪ್. ಎಸ್ ಗೈಸ್, ಏನಿವ ಬೋರಿಂಗ್ ಎಲ್ಲ ಹೇಳತ್ತನಲ್ಲ, ಏನಿವ ಸ್ಲೀಪ್ ಡಯಟ್ ಅನ್ನತನಲ್ಲ ಅಂತಂದ. ಬಟ್ ಗೈಸ್, ಇದ ಟ್ರೂತ್. ನಾ ಹೇಳ್ಬೋದು ನಿಮ್ಗೊಂದ್ 4 ತರ ಪ್ರಾಡಕ್ಟ್ಸ್ ತಗೊಂಬಂದ್ ಇದು ಹಚ್ಕೋರಿ ಅಂತಂದ್ರೆ ನೀವು ಫುಲ್ ಖುಷಿಯಾಗಿ ತಗೊಂಡ ಹಚ್ಕೋತೀರಿ. ಬಟ್ ಆಮೇಲೆ ಏನು ರಿಸಲ್ಟ್ಸ್ ಬರಂಗಿಲ್ಲ, ಅದು ಇನ್ನೂ ವರ್ಸ್ಟ್ ಆಕೈತಿ ನಿಮ್ ಸ್ಕಿನ್. ಸೆಕೆಂಡ್ ಥಿಂಗ್ ಸ್ಲೀಪ್. ನೀವ್ ಎಷ್ಟು ಪ್ರಾಪರ್ ಆಗಿ ರೆಸ್ಟ್ ಮಾಡ್ತೀರಿ ಅಷ್ಟು ನಿಮ್ ಸ್ಕಿನ್ ಗ್ಲೋ ಬರ್ತೈತಿ. ಟ್ರೈ ಮಾಡಿ ನೋಡ್ರಿ. ನಾನು ಯಾವಾಗ ಕರೆಕ್ಟ್ ನಂಗೆ ನಿದ್ದೆ ಆಗಂಗಿಲ್ಲ, ಯಾವಾಗ ನಾ ಕರೆಕ್ಟ್ ಆಗಿ ಊಟ ಮಾಡಂಗಿಲ್ಲ, ಅವಾಗ ನನ್ನ ಸ್ಕಿನ್ ಭಾಳ ಡಲ್ ಇರ್ತೈತಿ, ಏನು ಗ್ಲೋ ಇರಂಗಿಲ್ಲ. ಮತ್ ನಾನು ಸೇಮ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರ್ತೀನಿ, ಏನು ಡಿಫ್ರೆಂಟ್ ನನ್ನ ಸ್ಕಿನ್ ಕೇರ್ ಸೇಮ್ ಇರ್ತೈತಿ, ಎಲ್ಲಾನು ಸೇಮ್ ಇರ್ತೈತಿ. ಬಟ್ ನಮ್ ಸ್ಲೀಪ್ ಭಾಳ ಇಂಪಾರ್ಟೆಂಟ್. ನಾನು ಯಾವಾಗ ಕರೆಕ್ಟ್ ಆಗಿ 7 to 8 hours ನಿದ್ದೆ ಮಾಡ್ತೀನಿ, ಅವಾಗ ನನ್ನ ಸ್ಕಿನ್ ಫುಲ್ ರಿಫ್ರೆಶ್ ಇರ್ತೈತಿ. ಸೊ ಇಂಟರ್ನಲ್ಲಿ ನೀವು ಗ್ಲೋ ಆಗಕ್ ಸ್ಟಾರ್ಟ್ ಆಗ್ತೀರಿ, ಇಂಟರ್ನಲ್ಲಿ ನೀವು ಹೆಲ್ದಿ ಆಗಕ್ ಸ್ಟಾರ್ಟ್ ಆಗ್ತೀರಿ, ನಿಮ್ ಸ್ಕಿನ್ ಹೆಲ್ದಿ ಆಗಕ್ ಸ್ಟಾರ್ಟ್ ಆಗ್ತೈತಿ. ಅಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಹೆಲ್ಪ್ ಆಗಿದ್ದು ಎಕ್ಸರ್ಸೈಸ್ ಮಾಡೋದು. ಲಿಟ್ರಲಿ ವರ್ಕೌಟ್ ಮಾಡೋದು ನನ್ನ ಲೈಫ್ ಚೇಂಜ್ ಮಾಡೈತಿ. ನನ್ನ ಫೇಸ್ ಸ್ಟ್ರಕ್ಚರ್, ನನ್ನ ಬಾಡಿ ಸ್ಟ್ರಕ್ಚರ್ ಎಲ್ಲಾನು ಚೇಂಜ್ ಆಗೈತಿ. ಗೈಸ್, ನೀವು ಎನಿ ಫಾರ್ಮ್ ಆಫ್ ವರ್ಕೌಟ್ ಮಾಡ್ರಿ. ನಾನು ನಿಮಗೆ ಜಿಮ್ಮಿಗೆ ಹೋಗೋ ಅಂತ ಹೇಳಂಗಿಲ್ಲ, ನಾನು ನಿಮ್ಗೆ ಅದು ಇದು ಮಾಡಂತ ಹೇಳಂಗಿಲ್ಲ. ನಿಮಗೆ ಯಾವ್ದು ಮಜಾ ಬರ್ತೈತಿ, ನಿಮಗೆ ರನ್ನಿಂಗ್ ಮಾಡೋದಿದ್ರೆ ನಿಮ್ಗೆ ರನ್ನಿಂಗ್ ಒಳಗೆ ಭಾಳ ಖುಷಿ ಬರ್ತೈತೆ, ರನ್ನಿಂಗ್ ಮಾಡ್ರಿ. ಜಿಮ್ಮಿಗೆ ಹೋಗ್ಬೇಕಂತ ಜಿಮ್ಮಿಗೆ ಹೋಗ್ರಿ, ವರ್ಕೌಟ್ ಮಾಡ್ರಿ. ಮನಿ ಒಳಗೆ ವರ್ಕೌಟ್ ಮಾಡ್ಬೋದು. ಯೂಟ್ಯೂಬ್ ಒಳಗೆ ಸಾಕಷ್ಟು ವಿಡಿಯೋಸ್ ಅದ ಹೋಮ್ ವರ್ಕೌಟ್ಸ್, ಮನಿ ಒಳಗೆ ವರ್ಕೌಟ್ ಮಾಡ್ರಿ. ನೀವು ಹಿಂಗೇನೋ ಬ್ಯಾಡ್ ಪೋಸ್ಚರ್, ನಿಮ್ಮ ಪೋಸ್ಚರ್ ಹಿಂಗೈತಿ ಹೆಂಗ್ ಮ್ಯಾಟರ್ ಆಗಲ್ಲ ಗೈಸ್. ವರ್ಕೌಟ್ ಮಾಡ್ರಿ, ನಿಮ್ಮ ಪೋಸ್ಚರ್ ಸ್ಟ್ರೈಟ್ ಆಗ್ತೈತಿ, ನೀವು ಅಟ್ರಾಕ್ಟಿವ್ ಆಗಿ ಕಾಣಿಸಕ್ ಸ್ಟಾರ್ಟ್ ಮಾಡ್ತೀರಿ. ಒಬ್ಬ ಮೇಲ್ ಫಿಸಿಕ್ ಹೆಂಗಿರ್ಬೇಕು ಹಂಗೆ ಅಟ್ರಾಕ್ಟಿವ್ ಆಗಿ ಬಿಲ್ಡ್ ಮಾಡ್ರಿ. ನಿಮ್ಮ ಸ್ಕಿನ್, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಅಟ್ರಾಕ್ಟಿವ್ನೆಸ್, ನಿಮ್ಗೆ ಅರ್ಬಿ ಫಿಟ್ಟಿಂಗ್ ಎಲ್ಲಾನು ನೆಕ್ಸ್ಟ್ ಲೆವೆಲ್ ಕಾಣ್ತೈತಿ. ಇದು ಒಂದ್ ಮಾಡ್ರಿ. ಆಮೇಲೆ ನಂದು ಟ್ಯಾನ್ ರೆಡ್ಯೂಸ್ ಆಗ್ಬೇಕಂದ್ರೆ ನನಗ್ ಮೋಸ್ಟ್ ಹೆಲ್ಪ್ ಆಗಿದ್ದು ಎಕ್ಸ್ಫೋಲಿಯೇಟ್. ಎಸ್ ಗೈಸ್, ನಿಮ್ ಸ್ಕಿನ್ ನ ಎಕ್ಸ್ಫೋಲಿಯೇಟ್ ಮಾಡ್ಲೇಬೇಕು. ಬರೀ ಫಿಸಿಕಲ್ ಸ್ಕ್ರಬ್ ಅಲ್ಲ, ಕೆಮಿಕಲ್ ಸ್ಕ್ರಬ್ ಬರ್ತೈತಿ. ಕೆಮಿಕಲ್ ಅಂದ್ರೆ ಪೂರಾ ಕೆಮಿಕಲ್ ಹೋಗಕ್ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ನೀವು ಫಿಸಿಕಲ್ ಸ್ಕ್ರಬ್ ಯೂಸ್ ಮಾಡ್ರಿ. ಅದ್ರ ಸಂಬಂಧ ಸಪ್ರೇಟ್ ಪ್ರಾಡಕ್ಟ್ ಬೈ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಬೆಲ್ಲ ವಿಟಾದೊಂದು ಸ್ಕ್ರಬ್ ಬರ್ತೈತಿ, ಸ್ಯಾಂಡ್ ಕಾಫಿ ಮತ್ತು ಸ್ಯಾಂಡದ್ದೇನೋ ಬರ್ತೈತಿ. ಅದನ್ನ ನಾನು ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ. ಅದು ಬರೀ ನಿಮ್ಗೆ ಪಾರ್ಟಿಕಲ್ಸ್, ನಿಮ್ ಫೇಸ್ ವಾಶ್, ನಿಮ್ ಕ್ಲೆನ್ಸರ್ ಏನ್ ಯೂಸ್ ಮಾಡ್ತೀರಲ್ಲ ಅದ್ರ ಒಳಗನ ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊಂಡು ಸ್ಕ್ರಬ್ ಮಾಡ್ಕೋಬಹುದು. ಅದ್ರ ಸಂಬಂಧ ಇನ್ನೊಂದು ಬೇರೆ ಸಪ್ರೇಟ್ ಪ್ರಾಡಕ್ಟ್ ತಗೋಬೇಕಂತಂದ್ ಏನೂ ಇಲ್ಲ. ಎಲ್ಲದಕ್ಕೂ ಒಂದೊಂದು ಪ್ರಾಡಕ್ಟ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಗೈಸ್. ನೀವು ಸ್ಕ್ರಬ್ ಮಾಡಿದಾಗ ಏನ್ ಹಾಕಿತ್ ನಿಮ್ ಸ್ಕಿನ್ನಿಗೆ ಅನ್ನೋದು ಹೇಳ್ತೀನಿ ಕೇಳ್ರಿ.
ಈಗ ಟಾಪ್ ಲೇಯರ್ ನಿಮ್ ಸ್ಕಿನ್ ಒಳಗೆ ಸನ್ ಎಕ್ಸ್ಪೋಜರ್, ಬೇರೆ ಡಸ್ಟ್, ಎನ್ವಿರಾನ್ಮೆಂಟ್, ಪೊಲ್ಯೂಷನ್ ಸಂಬಂಧ ಇದೆಲ್ಲ ಡೆಡ್ ಸ್ಕಿನ್ ಇರ್ತೈತಿ. ಆ ಡೆಡ್ ಸ್ಕಿನ್ ನಿಮ್ಗೆ ಸ್ಕ್ರಬ್ ಮಾಡಿದಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಆ ಡೆಡ್ ಸ್ಕಿನ್ ನ ನ್ಯೂ ಸ್ಕಿನ್ ಬರಾಕ್ ಹೆಲ್ಪ್ ಮಾಡ್ತೈತಿ. ನ್ಯೂ ಸ್ಕಿನ್ ಅಂದ್ರೆ ಪ್ರಾಕ್ಟಿಕಲಿ ನ್ಯೂ ಸ್ಕಿನ್ ಬರಂಗಿಲ್ಲ, ಅಲ್ಲಿ ನಿಮ್ ಡೆಡ್ ಸ್ಕಿನ್ ಏನ್ ಲೇಯರ್ ಇರ್ತೈತಲ್ಲ ಅದು ಹೋಗಿ ಫ್ರೆಶ್ ರಿಫ್ರೆಶಿಂಗ್ ಸ್ಕಿನ್ ಬರುತ್ತೆ. ಬೇಕಾದ್ರೆ ಇವತ್ತ ಹೋಗಿ ಸ್ಕ್ರಬ್ ಮಾಡ್ಕೋರಿ, ಸ್ಕ್ರಬ್ ಮಾಡ್ಕೊಂಡು ಆಮೇಲೆ ನೋಡ್ರಿ ನಿಮ್ ಸ್ಕಿನ್ ಫ್ರೆಶ್ ಅನಿಸ್ತೈತಿ, ಸಾಫ್ಟ್ ಫೀಲ್ ಆಗ್ತೈತಿ ನಿಮ್ ಸ್ಕಿನ್. ಆಮೇಲೆ ಸನ್ ಎಕ್ಸ್ಪೋಜರ್, ಬಿಸಿಲ್ ಒಳಗೆ ಹೋಗೋದು ಕಮ್ಮಿ ಮಾಡ್ರಿ. ಹೌದು ಗೈಸ್, ಇದನ್ನಂತರೂ ನೀವು ಫಾಲೋ ಮಾಡಬೇಕ. ಬಿಸಿಲೊಳಗೆ ಹೋಗೋದು ಕಮ್ಮಿ ಮಾಡ್ರಿ. ಬಿಸಿಲ ತಗೋಬಾರ್ದು ಅಂತಿಲ್ಲ, ನಾನು ಬಿಸಿಲಿಂದ ಅಗೇನೆಸ್ಟ್ ಏನಿಲ್ಲ. ನಾ ಹೇಳತ್ತಿದ್ದೇನ, ಫುಲ್ ಪೀಕ್ ಬಿಸಿಲೊಳಗೆ ಅಡ್ಡಾಡಕ್ ಹೋಗ್ಬೇಡ್ರಿ. ಬಾಳ್ ಸಿಕ್ಕಾಪಟ್ಟೆ ಬಿಸಿಲಿದ್ದಾಗ ಅಡ್ಡಾಡಕ್ ಹೋಗ್ಬೇಡ್ರಿ. ಬೆಳಗ್ಗೆ ತಗೋರಿ, ಸನ್ಲೈಟ್ ತಗೋರಿ, ಸಾಯಂಕಾಲ ತಗೋರಿ, ಗೋಲ್ಡನ್ ಅವರ್ ಒಳಗೆ ಹೋಗ್ರಿ, ಬಿಸಿಲ್ ಒಳಗೆ ಅಡ್ಡಾಡ್ರಿ. ಬಿಸಿಲ್ ಬೇಕಾ ನಮ್ ಬಾಡಿಗೆ, ಸ್ವಲ್ಪ ನಮ್ ಬಾಡಿ ಕರೆಕ್ಟ್ ಆಗಿ ಫಂಕ್ಷನ್ ಆಗ್ಬೇಕಂದ್ರೆ ಬಿಸಿಲ್ ಬೇಕಾ. ನಮ್ ಸನ್ಲೈಟ್ ಭಾಳ ಇಂಪಾರ್ಟೆಂಟ್. ಆದ್ರೂ ಸ್ವಲ್ಪ ಮೆಜರ್ಸ್ ಫಾಲೋ ಮಾಡ್ಬೇಕು. ಸನ್ಸ್ಕ್ರೀನ್ ಕಂಪಲ್ಸರಿ ಯೂಸ್ ಮಾಡ್ರಿ ಎನಿ ಡೇ. ಬಿಸಿಲಿರ್ಲಿ, ಮೋಡ ಇರ್ಲಿ, ಮಳಿ ಬರ್ಲಿ, ಏನೇ ಇರ್ಲಿ, ಸನ್ಸ್ಕ್ರೀನ್ ಯೂಸ್ ಮಾಡ್ರಿ. ಅದು SPF 50 ಇರ್ಬೇಕು ಮಿನಿಮಮ್. 30, 25 ಬಿಟ್ಬಿಡ್ರಿ. ನಮ್ ಸ್ಕಿನ್, ನಮ್ ವೆದರ್ ಕಂಡೀಷನ್ಗೆ ಅದು ಸಾಲಂಗಿಲ್ಲ. SPF 50+ ಇರ್ಬೇಕು. ಆಮೇಲೆ PA 4+ ಮಿನಿಮಮ್ ಇರ್ಬೇಕು. ಪ್ಲಸ್ ಇರ್ತೈತ್ಲ, ಅದು ನಿಮ್ UVA ರೇಡಿಯೇಷನ್ ನಿಂದ ನಿಮ್ಗೆ ಬ್ಲಾಕ್ ಮಾಡ್ತೈತಿ, ನಿಮ್ ಸ್ಕಿನ್ ಡ್ಯಾಮೇಜ್ ಆಗೋದು ತಡಿತೈತಿ. ಸೊ ಸನ್ಸ್ಕ್ರೀನ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡ್ಬೇಕು ಅನ್ನೋದು ಭಾಳ ಕನ್ಫ್ಯೂಷನ್ ಐತಿ ಮಂದಿ. ನೋಡ್ರಿ ಗೈಸ್, ಪ್ರಾಡಕ್ಟ್ಸ್ ಬಗ್ಗೆ ಭಾಳ ಮಿಸ್ಕನ್ಸೆಪ್ಷನ್ ಐತಿ ನಮ್ಮ ಇಂಡಿಯನ್ ಸೊಸೈಟಿ ಒಳಗೆ. ಅದು ನಾವು TV ಆಡ್ಸ್ ಏನ್ ನೋಡ್ತಿರಲ್ಲ, ಫೇಸ್ ವಾಶ್ ಮಾಡ್ಕೊಂಡ್ರೆ ಬೆಳ್ಳಗಾಕಾರ. ನಂಗೆ ಮೆಸೇಜ್ ಮಾಡತ್ತಾರ, ಎಷ್ಟೋ ಜನ ಮೆಸೇಜ್ ಬಂದಾವ. ಅವನ್ನೆಲ್ಲ ಮೆಸೇಜ್ ಹಾಕ್ತೀನಿ. ಏನ್ ಮೆಸೇಜ್ ಬರತ್ತಾವ ನಂಗೆ, ಅಣ್ಣ ನನ್ ಪಿಂಪಲ್ಸ್ ಆಗತ್ತಾವ, ಅಣ್ಣ ನನ್ ಬ್ಲ್ಯಾಕ್ ಸ್ಕಿನ್ ಆಗತ್ತೆ, ಅದಕ್ಕೆ ಫೇಸ್ ವಾಶ್, ಬೆಸ್ಟ್ ಫೇಸ್ ವಾಶ್. ಗೈಸ್, ಬರೀ ಫೇಸ್ ವಾಶ್ ಇಂದ ಏನೂ ಆಗಲ್ಲ. ಫೇಸ್ ವಾಶ್ ಇರೋದು ಬರೀ ನಿಮ್ ಸ್ಕಿನ್ ಮ್ಯಾಲಿಂದ ಡರ್ಟ್ ಕ್ಲೀನ್ ಮಾಡಕ್, ಏನ್ ಹೊಲಸ ಡಸ್ಟ್ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡುದು ಅಷ್ಟ ಅದ್ರದ್ದು ಕೆಲಸ. ಅದನ್ನ ಬಿಟ್ಟು ಫೇಸ್ ವಾಶಿಗೆ ಬೇರೆ ಏನೂ ಕೆಲಸ ಇಲ್ಲ. ಅದರಿಂದ ನೀವು ಬೆಳ್ಳಗೂ ಆಗೋದಿಲ್ಲ, ಅದರಿಂದ ನೀವು ಏನೂ ಆಗೋದಿಲ್ಲ. ಪ್ರಾಡಕ್ಟ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಏನು ಯೂಸ್ ಮಾಡಿದ್ದೆ ಈ ಟ್ರಾನ್ಸ್ಫಾರ್ಮೇಶನಿಗೆ, ನೆಕ್ಸ್ಟ್ ವಿಡಿಯೋ ಜಲ್ದಿ ಬರ್ತೈತಿ. ಪಿನ್ ಟು ಪಿನ್ ಎಲ್ಲ ಪ್ರಾಡಕ್ಟ್ಸ್ ನಾನು ಶೇರ್ ಮಾಡ್ತೀನಿ. ಎಲ್ಲ ನಾನೇನು ಯೂಸ್ ಮಾಡ್ತೀನಿ, ಈಗಾದ್ರೂ ನಾ ಅವನ್ನ ಯೂಸ್ ಮಾಡತ್ತೀನಿ, ಅವನ್ನ ನಿಮಗ್ ತೋರಿಸ್ತೀನಿ. ಗೈಸ್, ಇದೆಲ್ಲ ಬ್ಲ್ಯಾಕ್ ವೈಟ್ ಇದನ್ನ ನಾವು ಮಾಡ್ಕೊಂಡಿದ್ದ. ಬೆಸ್ಟ್ ಸ್ಕಿನ್ ಯಾವ್ದು ಗೊತ್ತಾ? ಬೆಸ್ಟ್ ಸ್ಕಿನ್ ಅಂತಂದ್ರೆ ನಿಮ್ಮ ಕಲರ್ ಒಳಗ ಬೆಸ್ಟ್ ಸ್ಕಿನ್ ಇರೋದು. ಲೈಕ್ ಕ್ಲಿಯರ್ ಸ್ಕಿನ್ ಇಟ್ಕೋರಿ. ಪಿಂಪಲ್, ಡಾರ್ಕ್ ಸ್ಪಾಟ್ಸ್ ಏನು ಇಟ್ಕೊಳಕ್ ಹೋಗ್ಬೇಡ್ರಿ. ಅದ್ರ ಬಗ್ಗೆ ಕ್ಯೂರ್ ಮಾಡ್ಕೋರಿ. ನಿಮ್ ಕಲರ್ ಬಗ್ಗೆ ಯೋಚನೆನ ಮಾಡ್ಬೇಡ್ರಿ. ಹೇಳತ್ತೀನಿ ಕೇಳ್ರಿ, ನೀವು ಕ್ಲಿಯರ್ ಸ್ಕಿನ್ ಇತ್ತಂದ್ರೆ ನೀವು ಬ್ಲ್ಯಾಕ್ ಇದ್ರು ಮಸ್ತ್ ಕಾಣ್ತೀರಿ. ಎಷ್ಟೋ ಮಂದಿ ಬ್ಲ್ಯಾಕ್ ಇದ್ದವ್ರು ವೈಟ್ ಇರೋರ್ಕಿನ್ನ ಜಾಸ್ತಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾರ. ಯಾಕಂತಂದ್ರೆ ಅವ್ರ ಸ್ಕಿನ್ ಭಾಳ ಕ್ಲಿಯರ್ ಇರ್ತೈತಿ, ಹೆಲ್ದಿ ಇರ್ತೈತಿ, ಗ್ಲೋಯಿಂಗ್ ಇರ್ತೈತಿ. ಆಮೇಲೆ ಲಾಸ್ಟ್, ಇಷ್ಟೆಲ್ಲ ಆದ್ರೂ ಇನ್ನೂ ನಿಮ್ಗೆ ಕಾನ್ಫಿಡೆನ್ಸ್ ಬರತ್ತಿಲ್ಲ, ನಿಮ್ ಭಾಳ ಕಾನ್ಫಿಡೆನ್ಸ್ ಲೋ ಇದೀರಿ, ಯಾರೋ ನಿಮ್ಗೆ ಅಸಹ್ಯ ಮಾಡ್ಯಾರ, ನೋಡ್ಕೊಂಡು ನಕ್ಕಾರ, ನೀ ಕರ್ರಗದಿ ಅಂತ ನಿಮ್ಗೆ ಅಸಹ್ಯ ಮಾಡಿದ್ರಂದ್ರ, ನಾನು ದಪ್ಪಿದ್ದ ಭಾಳ, ಹೊಳ್ಳಿ ತಳ್ಳಗಾದೆ, ಹೊಳ್ಳಿ ಗೇನಿಂಗ್, ಅದು ನನ್ನ ವರ್ಕೌಟ್ ರೂಟೀನ್ ಹಂಗ ಸ್ಟಾರ್ಟ್ ಐತಿ. ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ರಿ, ಬಂದು ವರ್ಕೌಟ್ ಸ್ಟಾರ್ಟ್ ಮಾಡ್ರಿ. ನೀವು ವರ್ಕೌಟ್ ಸ್ಟಾರ್ಟ್ ಮಾಡ್ರಿ, ನಿಮ್ ಗ್ರೇಟ್ ಫಿಸಿಕ್ ಒಳಗೆ ಬರ್ರಿ, ಮಸ್ತ್ ಶೇಪ್ ಒಳಗೆ ಬರ್ರಿ. ನಿಮಗ್ ಆಟೋಮೆಟಿಕ್ ಸೊಸೈಟಿ ಒಳಗೆ ರೆಸ್ಪೆಕ್ಟ್ ಜಾಸ್ತಿ ಆಕೈತಿ. ಇದನ್ನ ಚಾಲೆಂಜ್ 100% ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ನೀವು ವರ್ಕೌಟ್ ಮಾಡಿ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ಆಟೋಮೆಟಿಕ್ ಸೊಸೈಟಿ ಒಳಗೆ ನಿಮ್ ರೆಸ್ಪೆಕ್ಟ್ ಜಾಸ್ತಿ ಆಕೈತಿ. ನೀವೇನಾದ್ರೂ ದಪ್ಪದಿರಿ, ಒಬೆಸಿಟಿ ಐತಿ, ಡುಮ್ಮದಿರಿ ಅಂತ ವರ್ಕೌಟ್ ಮಾಡ್ರಿ. ನಿಮ್ ಫ್ರೆಂಡ್ಸ್ ಈಗೇನ್ ಕಾಡ್ಸಾತಾರಲ್ಲ, ನಿಮ್ ಮುಂದ್ ಬಾಯಿ ಓಪನ್ ಮಾಡಕ್ಕೂ ಹೆದರ್ತಾರ. ಇದನ್ನ ಟೆಸ್ಟ್ ಮಾಡಿ ನೋಡ್ರಿ, ಕಮೆಂಟ್ ಮಾಡ್ರಿ. ನಿಮ್ ಡೌಟ್ಸ್ ನೆಕ್ಸ್ಟ್ ವಿಡಿಯೋ ಒಳಗೆ ನಾ ಕ್ಲಿಯರ್ ಮಾಡ್ತೀನಿ. ವಿಡಿಯೋ ಲಾಂಗ್ ಐತೆ ಅನ್ಕೋತೀನಿ. ಎಸ್ ಗೈಸ್, ಇದೇನು ಫ್ಯಾನ್ಸಿ ವಿಡಿಯೋ ಅಲ್ಲ, ಜಸ್ಟ್ ಬ್ರದರ್ ಟು ಬ್ರದರ್ ಕಾನ್ವರ್ಸೇಷನ್.
ಇದೇ ತರ ವಿಡಿಯೋಸ್ ಬೇಕಂದ್ರೆ ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿರಿ, ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡಿಲ್ಲ, ನಿಮ್ಗೆ ಫ್ಯಾಷನ್ ಟಿಪ್ಸ್ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ಫಾಲೋ ಮಾಡ್ರಿ. ದ ಫ್ಯಾಷನ್ ಮ್ಯಾನಿಯಾಕ್ ಅಂತ ಒಂದು ಪೇಜ್ ಐತಿ. ಎಸ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಿಂದ ನೆಕ್ಸ್ಟ್ ಲೆವೆಲ್ ವಿಡಿಯೋಸ್ ಬರ್ತಾವೆ. ಈ ವಿಡಿಯೋ ನಂಗೆ ಯಾಕೋ ಒಂಥರ ಬ್ರದರ್ ಟು ಬ್ರದರ್ ವಿಡಿಯೋ ಹಿಂಗೆ ರಾ ಇಡ್ಬೇಕಂತಿತ್ತು, ಸೊ ರಾ ಇಟ್ಟೇನಿ ಈ ವಿಡಿಯೋ. ಬೈ ಗಾಯ್ಸ್.